ಜೆಡಿಎಸ್ ಅಭ್ಯರ್ಥಿಗಳಿಗೆ ಭರ್ಜರಿ ಗೆಲುವಾಗಿದೆ. ನಾರಂಜ ಒಂದು ಸಹಕಾರ ಒಂದು ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಏನಿತ್ತು, ನಿರ್ದೇಶಕರ ಒಂದು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಆ ಒಂದು ಚುನಾವಣೆಯಲ್ಲಿ ಭರ್ಜರಿ ಗೆಲುವಾಗಿರುವಂಥದ್ದು ಜೆಡಿಎಸ್ ಅಭ್ಯರ್ಥಿಗಳಿಗೆ ಈ ಒಂದು ಸಹಕಾರಿ ಚುನಾವಣೆಯಲ್ಲಿ ಗೆಲುವಾಗಿದೆ. ನಾರಂಜ ಸಹಕಾರ ಸಕ್ಕರೆ ಒಂದು ಕಾರ್ಖಾನೆಯ ನಿರ್ದೇಶಕರ ಚುನಾವಣೆ ಏನಿದೆ ಅದರಲ್ಲಿ ಗೆಲುವಾಗಿರುವಂಥದ್ದು. ಬೀದರ್ ಜಿಲ್ಲೆಯಲ್ಲಿ ನಡೆದಂತಹ ಸಹಕಾರ ಚುನಾವಣೆ ಬಿಜೆಪಿಗೆ ಹಿನ್ನಡೆಯಾಗಿದೆ. ಜೆಡಿಎಸ್ ಅಭ್ಯರ್ಥಿಗಳಿಗೆ ಭರ್ಜರಿ ಗೆಲುವಾಗಿದೆ. ಯಾಕಂದರೆ ಇಬ್ಬರು ಕೂಡ ಮೈತ್ರಿಯಾಗಿರುವ 10 ವರ್ಷಗಳ ನಂತರ ನಡೆದ ಚುನಾವಣೆ ಇದು. ಅಲ್ಲಿ ಆ ಭಾಗದಲ್ಲಿ 13 ಸ್ಥಾನಗಳು ಜೆಡಿಎಸ್ ಬೆಂಬಲಿಗರಿಗೆ ಅಂದರೆ ಬೆಂಬಲಿತರಿಗೆ ಜಯ ಆಗಿದೆ. ನಾಗಮಾರಪ್ಪಹಳ್ಳಿ ಏನಿದೆ ಆ ಕುಟುಂಬದ ಒಂದು ಪಾರುಪತ್ಯ ಅಲ್ಲಿ ಸ್ಥಾಪಿತವಾಗಿದೆ. ಜೆಡಿಎಸ್ ನಾಯಕರಾದಂತಹ ಸೂರ್ಯಕಾಂತ್, ಉಮಾಕಾಂತ್ ಇವರಿಬ್ಬರಿಗೆ ಜಯ ಆಗಿದೆ. ನಾಗಮಾರಪ್ಪಹಳ್ಳಿ ಏನಿದೆ ನಾಗಮಾರಪ್ಪಹಳ್ಳಿ ಅಲ್ಲಿ ಆಗಿರುವ ಈ ಗೆಲುವು ಸಹಕಾರ ರಂಗದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಜೆಡಿಎಸ್ ಅಭ್ಯರ್ಥಿಗಳಿಗೆ ಏನು ಗೆಲುವಾಗಿದೆ ಈ ವಿಚಾರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ಗೆ ಅಲ್ಲಿ ಹಿನ್ನಡೆ ಆಗಿದೆ. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿಗೆ ಗೆಲುವಾಗಿರುವಂಥದ್ದು. ಜೆಡಿಎಸ್ ಒಂದೊಂದೇ ರೀತಿಯಲ್ಲಿ ಏನು ತಂತ್ರವನ್ನು ಮಾಡ್ತಾ ಇದೆ, ಎಲ್ಲೋ ಒಂದು ಕಡೆ ಅದು ಪ್ಲಾನ್ ವರ್ಕೌಟ್ ಆಗಿದೆ. ಬಿಜೆಪಿಗೆ ಹಿನ್ನಡೆಯಾಗಿದೆ. ನೋಡಿ, ಇಬ್ಬರು ಕೂಡ ಮೈತ್ರಿ ಮಾಡಿಕೊಂಡು ಚುನಾವಣೆಗಳಿದ್ದರು. ಆದರೆ ಈಗ ಈ ಒಂದು ವಿಚಾರಗಳಲ್ಲಿ ಮಾತ್ರ ಬದಲಾಗ್ತಾ ಇದೆ. ಯಾರು ಕೂಡ ಪಕ್ಷವನ್ನು ನೋಡ್ತಾ ಇಲ್ಲ. 13 ಸ್ಥಾನಗಳಿಗೆ ಅಲ್ಲಿ ನಡೆದಿತ್ತು ಚುನಾವಣೆ. ಜೆಡಿಎಸ್ ಬೆಂಬಲಿಗರೇ ಅಲ್ಲಿ ಗೆದ್ದಿರ್ಬೋದು. ನಾಗಮಾರಪ್ಪಹಳ್ಳಿ ಕುಟುಂಬದ ಪಾರುಪತ್ಯ ಮತ್ತೊಮ್ಮೆ ಈಗ ಶುರುವಾಗ್ಬಿಟ್ಟಿದೆ. ಅಲ್ಲಿ ಜೆಡಿಎಸ್ ನಾಯಕರ ಏನಿದ್ದಾರೆ ಅವರಿಗೆ ಒಲಿದು ಬಂದಿದೆ ಜಯ. ಜೆಡಿಎಸ್ ಮತ್ತೊಮ್ಮೆ ಎದ್ದು ನಿಲ್ಲೋಕೆ ಪ್ರಯತ್ನ ಪಡ್ತಾ ಇತ್ತು. ಈಗ ಈ ರೀತಿಯಾದಂತಹ ಒಂದು ಗೆಲುವುಗಳು ಬಂದಾಗ ಎಲ್ಲೋ ಒಂದು ಕಡೆ ಅವರ ಒಂದು ಕಾರ್ಯಕರ್ತರಲ್ಲಿಯೂ ಕೂಡ ಒಂದು ಹೊಸ ಹುಮ್ಮಸ್ಸು ಬರೋಕ್ಕೆ ಶುರುವಾಗುತ್ತೆ. ಏನು ಜೆಡಿಎಸ್ ಬಗ್ಗೆ ಮಾತನಾಡ್ತಾ ಇದ್ರು, ಇನ್ನೇನು ಜೆಡಿಎಸ್ ಕತೆ ಮುಗೀತು, ಜೆಡಿಎಸ್ಗೆ ಉಳಿಕಾಲ ಇಲ್ಲ, ಇನ್ನು ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಹೆಸರೇ ನಾವು ಕೇಳಲ್ಲ ಅನ್ನೋ ರೀತಿಯಲ್ಲಿ ಕೆಲ ನಾಯಕರು ಮಾತನಾಡ್ತಾ ಇದ್ರು. ಆದರೆ ಈ ರೀತಿಯಾಗಿ ಜೆಡಿಎಸ್ ಒಂದೊಂದೇ ಕ್ಷೇತ್ರಗಳಲ್ಲಿ ಏನೋ ಒಂದು ಕಡೆ ಬಲಗೊಳ್ಳುತ್ತಾ ಇರೋದು ಮುಂದಿನ ಚುನಾವಣೆಗೆ ಜೆಡಿಎಸ್ ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ಮಾಡಬಹುದು. ಅವರಿಗೂ ಕೂಡ ಧೈರ್ಯ ಬಂದಂತೆ ಆಗುತ್ತೆ. ಈ ಒಂದು ವಿಚಾರವಾಗಿ ಬಿಜೆಪಿಗೆ ಹಿನ್ನಡೆ ಆಗಿದೆ. ಅಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿಗೆ ಗೆಲುವಾಗಿದೆ. 10 ವರ್ಷಗಳ ನಂತರ ಇಲ್ಲಿ ಒಂದು ಚುನಾವಣೆ ನಡೀತಾ ಇದೆ, ಸಹಕಾರಿ ಚುನಾವಣೆ. 13 ಸ್ಥಾನಗಳು ಜೆಡಿಎಸ್ ಬೆಂಬಲಿಗರಿಗೆ ಆಗಿದೆ. ಜಯ ಒಲಿದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾಗಮಾರಪ್ಪಹಳ್ಳಿ ಕುಟುಂಬದ ಪಾರುಪತ್ಯ ಅಲ್ಲಿ ಮತ್ತೊಮ್ಮೆ ಶುರುವಾಗಿದೆ, ಸ್ಥಾಪಿತವಾಗಿದೆ. ಜೆಡಿಎಸ್ ನಾಯಕರಾದ ಸೂರ್ಯಕಾಂತ್ ಏನಿದ್ದಾರೆ ಅವರಿಗೆ ಜಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರದ ಜೆಡಿಎಸ್ ಮತ್ತೊಮ್ಮೆ ಈಗ ಪುಟಿದೇಳೋಕೆ ಇದು ಕೂಡ ಒಂದು ಕಾರಣ ಆಗಬಹುದು. ಜೆಡಿಎಸ್ ನಾಯಕರಾಗಿರುವಂತಹ ಸೂರ್ಯಕಾಂತ್, ಉಮಾಕಾಂತ್ ಇಬ್ಬರಿಗೂ ಕೂಡ ಗೆಲುವಾಗಿದೆ. ಜೆಡಿಎಸ್ ತನ್ನ ಪ್ರಾಬಲ್ಯವನ್ನು ಈಗ ಮರಿತಾ ಇದೆ. ಅಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡಿದ್ರು. ಆದರೆ ಹೇಳ್ತಾ ಇದ್ರು, ನಾವು ಮುಂದೆ ಬರುವಂತಹ ಚುನಾವಣೆಗಳಿಗೆ ಜೊತೆಯಾಗಿರ್ತೀವೋ ಅಥವಾ ಇಲ್ವೋ ಎನ್ನುವಂತಹ ಒಂದು ಪ್ರಶ್ನೆ ಮೂಡಿತ್ತು. ಮೈತ್ರಿಯ ಒಂದು ಪಕ್ಷಗಳು ಎರಡೂ ಕೂಡ ಮುಂದೆ ಬರುವಂತಹ ಪಂಚಾಯತಿ ಚುನಾವಣೆ, ಜಡ್ಪಿ, ಟಿಪಿ ಚುನಾವಣೆಗಳಲ್ಲಿ ನಾವು ಒಟ್ಟಿಗೆ ಸ್ಪರ್ಧೆ ಮಾಡಬೇಕಾ ಅಥವಾ ಬೇಡವಾ, ಬೇರೆ ಬೇರೆ ಹೋಗ್ಬೇಕನ್ನುವಂಥ ವಿಚಾರ ಇತ್ತು. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಾವೇನೋ ನೋಡೋಣ ಮಾಡೋಣ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಆದರೆ ಈಗ ಇಲ್ಲಿ ಜೆಡಿಎಸ್ಗೆ ಗೆಲುವಾಗಿರುವಂಥದ್ದು ನಾಗಮಾರಪ್ಪಹಳ್ಳಿ ಏನಿದೆ, ನಾಗಮಾರಪ್ಪಹಳ್ಳಿ ಈ ಒಂದು ಹಳ್ಳಿಯಲ್ಲಿ ಆಗಿರುವಂಥ ಒಂದು ಚುನಾವಣೆ ಏನಿದೆ ಆ ನೇತೃತ್ವದ ಫೈನಲ್ಗೆ ರೈತರ ಬೆಂಬಲಿಗರು ಕೂಡ ಸಿಕ್ಕಿತ್ತು. ರೈತರು ಬೆಂಬಲಿಸಿದ್ರು. ಈ ಗೆಲುವು ಸಹಕಾರ ರಂಗದಲ್ಲಿ ನಾಗಮಾರಪ್ಪಹಳ್ಳಿ ಒಂದು ಕುಟುಂಬದ ಬಲವನ್ನು ಹೆಚ್ಚಿಸಿದೆ ಅಂತ ಹೇಳಲಾಗ್ತಾ ಇದೆ. ಒಂದೊಂದು ಕಡೆ ಒಂದೊಂದು ಕುಟುಂಬದ ಒಂದು ಪ್ರಾಬಲ್ಯ ಇರುತ್ತೆ. ನೀವು ಹಿಂದೆ ಗಮನಿಸಿದ್ರೆ DCC ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಅಲ್ಲಿ ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಪಾರುಪತ್ಯವನ್ನು ಸ್ಥಾಪಿಸಿದ್ರು, ಬಾಲ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಈ ರೀತಿಯ ಚುನಾವಣೆಗಳು ಬಂದಾಗ ಯಾರು ಕೂಡ ಪಕ್ಷವನ್ನು ನೋಡದೆ ಒಂದಾಗಿ ನಾವು ಗೆಲ್ಲಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾ ಇದ್ರು. ಹೀಗಾಗಿ ಇಲ್ಲಿಯೂ ಕೂಡ ಈಗ ಬಿಜೆಪಿಗೆ ಹಿನ್ನಡೆಯಾಗಿದೆ, ಜೆಡಿಎಸ್ಗೆ ಗೆಲುವಾಗಿದೆ. ಜೆಡಿಎಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಸೂರ್ಯಕಾಂತ್ ಮತ್ತು ಉಮಾಕಾಂತ್ ಎನ್ನುವಂಥವರು ಜೆಡಿಎಸ್ ನಾಯಕರು ಆ ಭಾಗದಲ್ಲಿರುವಂಥವರು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಗೆಲುವು ಜೆಡಿಎಸ್ಗೆ ಒಂದು ಹೊಸ ಹುಮ್ಮಸ್ಸನ್ನು, ಶಕ್ತಿಯನ್ನು ತಂದಂತೆ ಕಾಡ್ತಾ ಇದೆ. ನಾರಂಜ ಸಕ್ಕರೆ ಕಾರ್ಖಾನೆಯ ಸಹಕಾರಿ ಒಂದು ಚುನಾವಣೆ ಇದೆ. ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಈ ಒಂದು ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ಗೆ ಒಂದು ರೀತಿಯಲ್ಲಿ ಗೆಲುವಾಗಿದೆ. ಅದು ಒಂದು ಹೊಸ ರೀತಿಯಲ್ಲಿ ನಾವು ಎದ್ದೇಳಬಹುದು ಮೇಲಕ್ಕೆ. ಜೆಡಿಎಸ್ ಕೂಡ ನಮಗೂ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂತೆ ಕಾಣ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.